ಇವತ್ತಿನ ಸ್ಟೋರಿಯಲ್ಲಿ ನಾವು ಫಾರ್ಮೆಟ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ದಿನಕ್ಕೆ 2-3 ದೊಡ್ಡ ಸ್ಟೋರೀಸ್ ಹೇಳೋ ಬದಲು ಒಂದೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೋರಿನ ಬೇರೆ ಬೇರೆ ಆ್ಯಂಗಲ್ಸಿಂದ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದರಿಂದ ನಮಗೆ ಒಂದು ಸ್ಟೋರಿನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹ ತುಂಬ ಹೆಲ್ಪ್ ಆಗುತ್ತೆ. ಈ ಅಪ್ರೋಚ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಯಾಕೆ ನಮ್ಮ ಇಂಡಿಯಾದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋರು ಕಮ್ಮಿ ಆಗ್ತಿದ್ದಾರೆ, ಆದರೆ ಬೇರೆ ದೇಶಕ್ಕೆ ಹೋಗೋರು ಜಾಸ್ತಿ ಆಗ್ತಿದ್ದಾರೆ ಅಂತ? ಹೌದು, ಈ ಟಾಪಿಕ್ ಬಗ್ಗೆ ನಾವು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಅಲ್ಲಿ ಡಿಸ್ಕಸ್ ಮಾಡೋಣ. ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ಗೆ ಸ್ವಾಗತ. ದೊಡ್ಡ ದೊಡ್ಡ ಹಣಕಾಸಿನ ವಿಷಯ ಆಗಿರ್ಬೋದು, ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ಚೇಂಜಸ್ ಬಗ್ಗೆ ನಾನು ನಿಮಗೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಜಾನ್ 10th. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತಿನ ಸ್ಟೋರಿ ಮೈಗ್ರೇಷನ್ ಬಗ್ಗೆ. ನೋಡಿ, ಮೈಗ್ರೇಷನ್ ಅಂದ್ರೆ ಜನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು, ಅದು ಒಳ್ಳೆ ಜೀವನ ಹುಡ್ಕೊಂಡು. ಇನ್ನು ಮೈಗ್ರೇಷನ್ ಅವರ ಒಂದು ಸ್ವಂತ ದೇಶದ ಒಳಗೂ ಆಗ್ಬೋದು ಅಥವಾ ಬೇರೆ ದೇಶಕ್ಕೆ ಹೋಗೋದು ಆಗ್ಬೋದು. ಇಂಡಿಯಾದಲ್ಲಿ ಮೈಗ್ರೇಷನ್ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ. ಯಾಕೆ ಅಂದ್ರೆ ನಂಬರ್ಸ್ ಚೇಂಜ್ ಆಗ್ತಿರೋದು ಎಲ್ಲರೂ ಅನ್ಕೊಂಡಿದ್ದಕ್ಕಿಂತ ಡಿಫ್ರೆಂಟ್ ಆಗಿದೆ. ಇನ್ನು ಹಳ್ಳಿಗಳಿಗಿಂತ ಸಿಟಿಗಳಿಗೆ ಹೋಗೋ ಅಂತ ಇಂಡಿಯನ್ಸ್ ಕಮ್ಮಿ ಆಗ್ತಿದ್ದಾರೆ, ಆದ್ರೆ ಜಾಸ್ತಿ ಇಂಡಿಯನ್ಸ್ ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ ಮತ್ತೆ ಅಲ್ಲಿಂದ ತುಂಬಾ ದುಡ್ಡನ್ನ ಇಂಡಿಯಾ ಕಳಿಸ್ತಿದ್ದಾರೆ. ಗೊತ್ತಾ, ಜನ ಯಾಕೆ ಒಂದು ಜಾಗನ ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡಿದ್ರೆ ಪುಷ್ ಮತ್ತೆ ಪುಲ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತಾರೆ. ಪುಷ್ ಫ್ಯಾಕ್ಟರ್ಸ್ ಅಂದ್ರೆ ಒಂದು ಜಾಗ ಬಿಟ್ಟು ಹೋಗೋಕೆ ಕಾರಣಗಳು. ಕೆಲಸ ಇಲ್ಲದೆ ಇರೋದಾಗಿರ್ಬೋದು, ಕಮ್ಮಿ ಸಂಬಳ ಅಥವಾ ಜೀವನವನ್ನ ನಡೆಸೋದು ತುಂಬಾ ಕಷ್ಟ ಆಗಿರ್ಬೋದು. ಪುಲ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಒಂದು ಜಾಗಕ್ಕೆ ಹೋಗೋಕೆ ಕಾರಣಗಳು ಅಂದ್ರೆ ಜಾಸ್ತಿ ಸಂಬಳ, ಒಳ್ಳೆ ಕೆಲಸ ಅಥವಾ ಒಳ್ಳೆ ಜೀವನದ ಭರವಸೆ. ಇನ್ನು ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಡೊಮೆಸ್ಟಿಕ್ ಮೈಗ್ರೇಷನ್ ಅಂತ ಏನ್ ಕರಿತೀವಿ, ಇದು ದೇಶದ ಒಳಗಡೆ ನಡೆಯುವಂತಹ ಮೈಗ್ರೇಷನ್. ಪುಷ್ ಅಂಡ್ ಪುಲ್ ಫ್ಯಾಕ್ಟರ್ಸ್ ಗಳು ತುಂಬಾ ಸ್ಟ್ರಾಂಗ್ ಆಗಿತ್ತು. ಹಾಗೆ ಹಳ್ಳಿಗಳಿಂದ ತುಂಬಾ ಜನ ಸಿಟಿಗಳಿಗೆ ಹೋಗ್ತಾ ಇದ್ರು. ಯಾಕೆ ಅಂದ್ರೆ ಅಲ್ಲಿ ಜಾಸ್ತಿ ಸಂಬಳ ಸಿಗುತ್ತೆ ಮತ್ತೆ ಕೃಷಿಯಲ್ಲಿ ಕೆಲಸ ಇಲ್ಲದೆ ಇರೋದ್ರಿಂದ ತಪ್ಪಿಸ್ಕೊಳ್ಬಹುದು ಅನ್ನೋ ಒಂದು ಕಾರಣ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಹೀಗಂದ್ರೆ ಏನು ಗೊತ್ತಾ, ಒಂದು ಜಾಗದಲ್ಲಿ ತುಂಬಾ ಜನ ಕೆಲಸ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳೋಣ, ಆದ್ರೆ ಕೆಲವರು ಏನೂ ಕೆಲಸ ಮಾಡದೆ ಸುಮ್ಮನೆ ಇರ್ತಾರೆ. ಈಗ ರೀಸೆಂಟ್ ಟೈಮ್ಸ್ ವರ್ಗೂ ಕೂಡ ಏನಾಗ್ತಿತ್ತು ಗೊತ್ತಾ, ಹಳ್ಳಿಗಳಿಂದ ಮುಂಬೈ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಬ್ಯಾಂಗ್ಳೂರ್ ಆಗಿರ್ಬೋದು, ಇಂಥ ಸಿಟಿಗಳಿಗೆ ಜಾಸ್ತಿ ಜನ ಹೋಗ್ತಾ ಇದ್ರು. ಆದ್ರೆ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದಿ ಪ್ರೈಮ್ ಮಿನಿಸ್ಟರ್ EACPM ಇಂದ ಬಂದಿರೋ ಹೊಸ ಡೇಟಾ ಪ್ರಕಾರ ಏನಾಯ್ತು ಗೊತ್ತಾ, ಕಳೆದ 10 ವರ್ಷಗಳಲ್ಲಿ ಇಂಡಿಯಾದ ಒಳಗಡೆ ಮೈಗ್ರೇಟ್ ಆಗೋರ ಸಂಖ್ಯೆ ತುಂಬಾನೇ ಕಮ್ಮಿ ಆಗಿದೆ. ಇನ್ನು ಮೈಗ್ರೆಂಟ್ಸ್ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ 2011ರಲ್ಲಿ ನಾವು ನೋಡ್ತಿದ್ದೀವಿ ಅಂತಂದ್ರೆ 37.6 ಇದ್ರೆ ಈಗ 28.8% ಆಗಿದೆ. ಗೊತ್ತಾ, ಇನ್ನು ಮುಖ್ಯವಾಗಿ ಕೆಲಸಕ್ಕೆ ಅಂತ ಹೋಗೋರ ಸಂಖ್ಯೆ 2011ರಲ್ಲಿ 4.5 ಕೋಟಿ ಇದ್ರೆ ಈಗ 2023ರಲ್ಲಿ 4 ಕೋಟಿಗಾಗಿದೆ. ಗೊತ್ತಾ, ಇದರಿಂದ ಏನ್ ಅರ್ಥ ಆಗುತ್ತೆ ಗೊತ್ತಾ, ಇಂಡಿಯಾದ ವರ್ಕಿಂಗ್ ಪಾಪ್ಯುಲೇಷನ್ 20% ಜಾಸ್ತಿ ಆದ್ರೂ ಕಡಿಮೆ ಜನ ಬೇರೆ ಜಾಗಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಇದು ಯಾಕೆ ಆಗ್ತಿದೆ? ಒಂದು ರೀಸನ್ ಇದೆ ನೋಡಿ. ಏನು ಅಂತಂದ್ರೆ ಹಳ್ಳಿ ಕಡೆ ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎಕನಾಮಿಕ್ ಆಪರ್ಚುನಿಟೀಸ್ ಏನಿದೆ ಜಾಸ್ತಿ ಆಗ್ತಿದೆ. ಅದಕ್ಕೆ ಜನರಿಗೆ ಸಿಟಿಯಲ್ಲಿ ಕೆಲಸಕ್ಕೆ ಹೋಗುವಂತ ಅವಶ್ಯಕತೆನೇ ಕಾಣಿಸ್ತಿಲ್ಲ. ಇನ್ನೊಂದು ಕಾರಣ ಏನಂತ ಅಂದ್ರೆ ಹಳ್ಳಿಗಳು ಎಕನಾಮಿಕ್ ಹಬ್ ಆಗಿ ಚೇಂಜ್ ಆಗಿಲ್ಲ, ಆದ್ರೆ ಇಂಡಿಯನ್ ಸಿಟೀಸ್ ಜಾಸ್ತಿ ಕೆಲಸ ಕೊಡೋಕ್ಕೂ ಕೂಡ ಆಗ್ತಿಲ್ಲ. ಇನ್ನು ಸಿಟಿಯಲ್ಲಿ ಕೆಲಸ ಮಾಡೋರು ಹಳ್ಳಿಗೆ ಕಳಿಸುವಂತ ದುಡ್ಡು ಕೂಡ ಕಮ್ಮಿ ಆಗ್ತಿದೆ ಮತ್ತೆ ಟ್ರೈನ್ ಟಿಕೆಟ್ ಖರೀದಿ ಕೂಡ ಕಮ್ಮಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಇದರಿಂದ ಗೊತ್ತಾಗೋದು ಏನ್ ಗೊತ್ತಾ, ಇಂಡಿಯಾದ ಒಳಗಡೆ ಲೇಬರ್ ಮೊಬಿಲಿಟಿ ಅಂತ ಏನ್ ಹೇಳ್ತೀವಿ ಅಂದ್ರೆ ಕೆಲಸಕ್ಕೆ ಹೋಗೋದು ಕಮ್ಮಿ ಆಗ್ತಿದೆ ಅಂತ ನಮ್ಗಿಲ್ಲಿ ಕಾಣಿಸ್ತಿದೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನ್ ಗೊತ್ತಾ, ಇಂಡಿಯಾದಲ್ಲಿ 5 ಸ್ಟೇಟ್ಸ್ ಗಳು ಅಂದ್ರೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಬಿಹಾರ ಮತ್ತೆ ಪಶ್ಚಿಮ ಬಂಗಾಳ ಅಂತ ಏನ್ ಕರಿತೀವಿ, ಇವುಗಳಿಂದ ಅರ್ಧಷ್ಟು ಮೈಗ್ರೆಂಟ್ಸ್ ಗಳು ಹೊರಗೆ ಹೋಗ್ತಿದ್ದಾರೆ. ಮತ್ತೆ ಇದೇ ಸ್ಟೇಟ್ಸ್ ಜೊತೆಗೆ ತಮಿಳುನಾಡು ಕೂಡ ಸೇರ್ಕೊಂಡು ಇನ್ಬೌಂಡ್ ಮೈಗ್ರೇಷನ್ ಅಂದ್ರೆ ಒಳಗೆ ಬರೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಿದೆ ಅಂತ ರಿಪೋರ್ಟ್ ಅಲ್ಲಿ ತೋರಿಸ್ತಿದೆ. ಆದ್ರೆ ಒಟ್ಟಿನಲ್ಲಿ ನಾವೆಲ್ಲಾನು ನೋಡಿದ್ವಿ ಅಂತಂದ್ರೆ ಇಂಡಿಯನ್ ಸಿಟೀಸ್ ಮತ್ತೆ ಸ್ಟೇಟ್ಸ್ ನಲ್ಲಿ ಜನರು ಹೋಗೋದು ಕಮ್ಮಿ ಆಗ್ತಿದೆ. ಗೊತ್ತಾ, ಗ್ರಾಜುಲಿ ಡೊಮೆಸ್ಟಿಕ್ ಮೈಗ್ರೇಷನ್ ಕೂಡ ಕಮ್ಮಿ ಆಗ್ತಿದೆ. ಇಂಟರ್ನ್ಯಾಷನಲ್ ಮೈಗ್ರೇಷನ್ ನಾವು ನೋಡ್ತಿದೀವಿ ಅಂತಂದ್ರೆ ಇದು ಜಾಸ್ತಿ ಆಗ್ತಿದೆ. ಇಂಡಿಯಾ ಜಗತ್ನಲ್ಲೇ ಜಾಸ್ತಿ ಮೈಗ್ರೆಂಟ್ಸ್ ವರ್ಕರ್ಸ್ ಯಾರಿರ್ತಾರೆ ಅದನ್ನ ಕಳ್ಸತ್ತೆ ಅಂತ ಹೇಳ್ಬೋದು. ಹಾಗೇನೆ ಜಾಸ್ತಿ ರೆಮಿಟೆನ್ಸಸ್ ಅಂದ್ರೆ ಹೊರ ದೇಶದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರು ಕಳ್ಸೋಂತ ದುಡ್ಡು ಏನಿರುತ್ತೆ ಅದು ಇಲ್ಲಿ ರಿಸೀವ್ ಮಾಡ್ಕೊಳ್ಳುತ್ತೆ. ನೋಡಿ, ರಿಪೋರ್ಟ್ ಪ್ರಕಾರ 2024
ಅದರಲ್ಲಿ ಇಂಡಿಯನ್ಸ್ ಹೊರ ದೇಶದಲ್ಲಿ ಯಾರೆಲ್ಲ ಇರ್ತಾರೆ ಅವರು $129.1 billion ಕಳಿಸಿದ್ದಾರೆ. ಅದು ಜಗತ್ತಿನ 14.3% ರೆಮಿಟೆನ್ಸಸ್. ಗೊತ್ತಾ? ಇನ್ನು ಇಂಡಿಯನ್ಸ್ ಯಾಕೆ ಇಷ್ಟು ದುಡ್ಡನ್ನ ಕಳಿಸ್ತಿದ್ದಾರೆ ಅಂತ ನಾವು ಕೇಳಿದ್ರೆ ಅದಕ್ಕೆ ಮೇನ್ ರೀಸನ್ ಏನ್ ಗೊತ್ತಾ? ಹೊರ ದೇಶದಲ್ಲಿ ಜಾಸ್ತಿ ದುಡ್ಡು ಸಿಗತ್ತೆ ಅಂತ ಅರ್ಥ. ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಅಂದ್ರೆ UAE ಅಂತ ಏನ್ ಕರಿತೀವಿ, ಇಲ್ಲಿಗೆ ಹೋದ್ರೆ ಅವರ ಆದಾಯ 3 ಪಟ್ಟು ಜಾಸ್ತಿ ಆಗತ್ತೆ. ಅದೇ ರೀತಿ ಅವರು US ಏನಾದ್ರೂ ಹೋದ್ರು ಅಂತಂದ್ರೆ 5 ಪಟ್ಟು ಅವರ ಒಂದು ಆದಾಯ ಜಾಸ್ತಿ ಆಗತ್ತೆ. ಈ ರೀತಿ ಒಂದು ಕಾರಣಗಳು ಸಿಗ್ತಿದೆ ಆದಾಯ ಮಾಡ್ಕೊಳಕ್ಕೆ ಅಂತಂದ್ರೆ ಯಾರು ಹೋಗಲ್ಲ ಹೇಳಿ? ಇನ್ನು ಇಂಡಿಯನ್ ಎಕನಾಮಿ ಆ ಲೆವೆಲ್ಗೆ ಬೆಳೆಯೋವರೆಗೂ ಕೂಡ ಕಾಯೋದ್ರ ಬದಲು ಬೇರೆ ದೇಶಕ್ಕೆ ಹೋಗಿ ದುಡ್ಡು ಮಾಡೋದು ತುಂಬಾ ಜನರಿಗೆ ಸುಲಭ ಅಂತ ಅನಿಸ್ತಾ ಇದೆ. ಆದ್ರೆ ಈ ರೆಮಿಟೆನ್ಸಸ್ ಏನಿದೆ ಇಂಡಿಯಾದ ಟೋಟಲ್ GDP ಯಲ್ಲಿ ಕೇವಲ 3.3% ಇದೆ. ಆದ್ರೆ ಇದು ಕೆಲವು ಸಣ್ಣ ದೇಶಗಳಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾಗತ್ತೆ. ನೋಡಿ, ತಜಿಕಿಸ್ತಾನ್ ಅಂತ ಒಂದು ದೇಶ ಇದೆ, ಹಾಗೆ ಲೆಬನನ್ ಆಗಿರ್ಬೋದು, ಮತ್ತೆ ಕೆಲವು ಸೆಂಟ್ರಲ್ ಅಮೆರಿಕನ್ ಕಂಟ್ರೀಸ್ಗಳಾಗಿರ್ಬೋದು. ಈ ದೇಶಗಳಲ್ಲಿ ವರ್ಕರ್ಸ್ ಕಳಿಸುವಂತಹ ದುಡ್ಡು ಅವರ ಎಕನಾಮಿಯಲ್ಲಿ ತುಂಬಾ ಜಾಸ್ತಿ ಇದೆ. ಇನ್ನು ಇಂಡಿಯಾ ದೊಡ್ಡ ದೇಶ ಆಗಿರೋದ್ರಿಂದ ರೆಮಿಟೆನ್ಸಸ್ ಅಂತ ನಾವ್ ಏನ್ ಕರಿತೀವಿ ಅದು ತುಂಬಾ ಒಂದು ಸಣ್ಣ ಪಾರ್ಟ್ ಆಗ್ಬೋದು ಅಷ್ಟೇ. ಆದ್ರೂ ಕೂಡ ಇದು ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಿದೆ ಗೊತ್ತಾ? ಇನ್ನು ಬರೋಂತ ದುಡ್ಡು ಜೊತೆಗೆ ಮೈಗ್ರೆಂಟ್ಸ್ ಅಂತ ಏನ್ ಹೇಳ್ತೀವಿ ಅವ್ರೇನಾದ್ರೂ ವಾಪಸ್ ಬಂದಾಗ ಇಂಡಿಯಾಗೆ ಹೆಲ್ಪ್ ಮಾಡ್ತಾರೆ. ಯಾಕೆ ಅಂದ್ರೆ ಕೆಲವರು ವಾಪಸ್ ಬರ್ತಾರೆ, ಅವರು ಹೊಸ ಸ್ಕಿಲ್ಸ್ ಗಳನ್ನ ಕಲ್ತಿರ್ತಾರೆ, ನಾಲೆಜ್ ಜಾಸ್ತಿ ಇರುತ್ತೆ, ಹಾಗೆ ಸೇವಿಂಗ್ಸ್ ಗಳು ಏನ್ ಮಾಡಿರ್ತಾರೆ ಅದನ್ನ ತಗೊಂಡ್ ಬಂದು ಮನೆಗಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು ಅಥವಾ ಹೊಸ ಇಂಡಸ್ಟ್ರಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಿಲಿಕಾನ್ ವ್ಯಾಲಿಯಿಂದ ಬಂದ ಇಂಡಿಯನ್ ಪ್ರೊಫೆಷನಲ್ಸ್ ಅವರು ಇಂಡಿಯಾದ ಟೆಕ್ನಾಲಜಿ ಬೂಮ್ಗೆ ಕಾರಣ ಆದ್ರು ಗೊತ್ತಾ? ತುಂಬಾ ವರ್ಷದ ಹಿಂದೆ ನಾವು ನೋಡ್ತಿದೀವಿ ಅಂತಂದ್ರೆ ತುಂಬಾ ಇಂಡಿಯನ್ಸ್ US ಹೋಗಿ ಟೆಕ್ ಕಂಪನೀಸ್ ಅಲ್ಲಿ ಕೆಲಸ ಮಾಡಿದ್ರು. ಅವರಲ್ಲಿ ಕೆಲವು ಜನ ಏನ್ ಮಾಡಿದ್ರು, ಐಡಿಯಾಸ್, ಎಕ್ಸ್ಪೀರಿಯನ್ಸ್ ಮತ್ತೆ ಫಂಡ್ಸ್ ನ ತಗೊಂಡು ವಾಪಸ್ ಬಂದು ಬೆಂಗಳೂರಿನಲ್ಲಿ ಟೆಕ್ ಕಂಪನೀಸ್ ಗಳನ್ನ ಶುರು ಮಾಡಿದ್ರು. ಇನ್ನು 2006ರಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಬೆಂಗಳೂರಿನ 90% IT ಕಂಪನೀಸ್ ಗಳು ಶುರು ಮಾಡಿದ್ದು US ನಲ್ಲಿ ಕೆಲಸ ಮಾಡ್ತಿದ್ದವರು ಗೊತ್ತಾ? ಇನ್ನು ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಓವರ್ ಆಲ್ ಡಿಫರೆಂಟ್ ಪಿಕ್ಚರ್ ಇದೆ ಅಂತಾನೆ ಹೇಳ್ಬೋದು. ಇಂಡಿಯನ್ ಸಿಟೀಸ್ ಜಾಸ್ತಿ ಕೆಲಸ ಕೊಡ್ತಿಲ್ಲ, ಅದಕ್ಕೆ ಪುಷ್ ಫ್ಯಾಕ್ಟರ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದು ಸ್ಟ್ರಾಂಗ್ ಆಗಿ ಇಲ್ಲ. ಇನ್ನು ಇಂಟರ್ನ್ಯಾಷನಲ್ ಮೈಗ್ರೇಷನ್ಗೆ ಇಂಡಿಯಾ ಮತ್ತೆ US ತರಹದ ದೇಶಗಳ ಸಂಬಳದಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ತುಂಬಾ ಡಿಫರೆನ್ಸಸ್ ಇದೆ. ಅದಕ್ಕೆ ಇಂಡಿಯನ್ಸ್ ಏನ್ ಮಾಡ್ತಾರೆ, ಬೇಸಿಕಲಿ ಹೊರ ದೇಶಕ್ಕೆ ಹೋಗೋದಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಅದಕ್ಕೆ ದೇಶದ ಒಳಗಡೆ ಮೈಗ್ರೇಷನ್ ಏನಿದೆ ತುಂಬಾ ಕಡಿಮೆ ಆಗ್ತಿದೆ, ಬೇರೆ ದೇಶಗಳಿಗೆ ಹೋಗೋದು ಕೂಡ ತುಂಬಾ ಜಾಸ್ತಿ ಆಗ್ತಿದೆ. ಇದನ್ನೆಲ್ಲ ನಾವು ನೋಡ್ತಿದೀವಿ ಅಂತಂದ್ರೆ ಬೇಕಾದಷ್ಟು ಚಾಲೆಂಜಸ್ ಇದೆ ಗೊತ್ತಾ? ಮೈಗ್ರೆಂಟ್ಸ್ ಅಂತ ನಾವ್ ಯಾರನ್ನ ಕರಿತೀವಿ ಅವರು ಇಂಡಿಯಾದಲ್ಲೇ ಇರ್ಲಿ ಅಥವಾ ಹೊರ ದೇಶದಲ್ಲೇ ಇರ್ಲಿ, ಅವ್ರಿಗೆ ಕಷ್ಟದ ಕೆಲಸಗಳಾಗಿರ್ಬೋದು, ಕಮ್ಮಿ ಸಂಬಳ, ಮತ್ತೆ ಕೆಲವೊಮ್ಮೆ ಡಿಸ್ಕ್ರಿಮಿನೇಷನ್ ಅಂದ್ರೆ ತಾರತಮ್ಯ ಮತ್ತೆ xenophobia ಅಂತ ನಾವ್ ಏನ್ ಕರಿತೀವಿ ಇದನ್ನ ಅವರು ಫೇಸ್ ಮಾಡ್ಬೇಕಾಗತ್ತೆ. ಅಂದ್ರೆ ವಿದೇಶಿಯರ ಮೇಲೆ ದ್ವೇಷ ತರ ಇರುವಂತಹ ಒಂದು ಸಮಸ್ಯೆಗಳು ಇರುತ್ತೆ. ಫ್ಯಾಮಿಲಿ ಕೂಡ ತುಂಬಾ ದಿನ ದೂರ ಇರಬೇಕಾಗತ್ತೆ. ಇನ್ನು ಹಳ್ಳಿಗಳಲ್ಲಿ ನಾವು ನೋಡ್ತಿದೀವಿ ಅಂತ ಅಂದ್ರೆ ತುಂಬಾ ಯಂಗ್ ಮತ್ತೆ ಎಜುಕೇಟೆಡ್ ಜನ ಕೂಡ ಕಮ್ಮಿ ಆಗ್ತಾರೆ. ಇದರಿಂದ ಏನಾಗುತ್ತೆ, ಊರುಗಳ ಬೆಳವಣಿಗೆ ತುಂಬಾನೇ ಕಡಿಮೆ ಆಗ್ಬೋದು. ಇನ್ನೊಂದು ಕಡೆ ಮೈಗ್ರೆಂಟ್ಸ್ ಬರುವಂತ ಜಾಗಗಳಲ್ಲಿ ಜನ ಜಾಸ್ತಿಯಾಗಿ ಜಾಬ್ ಕಾಂಪಿಟೇಷನ್ ಮತ್ತೆ ಸೋಷಿಯಲ್ ಅನ್ರೆಸ್ಟ್ ಅಂತ ಏನ್ ಹೇಳ್ತೀವಿ ಇದರ ಒಂದು ಗಲಭೆಗಳು ಸಹ ಶುರುವಾಗಬಹುದು. ಇನ್ನು ಪ್ರಪಂಚದ ತುಂಬಾ ದೇಶಗಳು ಮೈಗ್ರೇಷನ್ ಪಾಲಿಸೀಸ್ ನ ತುಂಬಾ ಟೈಟ್ ಮಾಡ್ತಿದ್ದಾರೆ. ಪೊಲಿಟಿಕಲ್ ಕಾರಣಗಳಾಗಿರ್ಬೋದು ಮತ್ತೆ ಎಕನಾಮಿಕ್ ಒತ್ತಡದಿಂದ ಸರ್ಕಾರ ಏನ್ ಮಾಡ್ತಿದೆ ಗೊತ್ತಾ, ಬೇರೆ ದೇಶದ ಜನರನ್ನ ತಮ್ಮ ದೇಶಕ್ಕೆ ಬರೋದಕ್ಕೆ ತುಂಬಾ ಕಡಿಮೆ ಮಾಡ್ತಿದ್ದಾರೆ. ಆದ್ರೆ ಮೈಗ್ರೇಷನ್ ಇಂದ ಇನೋವೇಷನ್ ಮತ್ತೆ ಗ್ಲೋಬಲ್ ಎಕನಾಮಿಗೂ ಸಹ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದ್ರೆ ಐಡಿಯಾಸ್ ಕೂಡ ಶೇರ್ ಆಗತ್ತೆ, ಮತ್ತೆ ಕೆಲಸದ ಕೊರತೆ ಕಮ್ಮಿ ಆಗೋದ್ರಿಂದ ಜನರು ಕೂಡ ಎಲ್ಲರೂ ಒಂದೇ ಆಗ್ಬಿಟ್ಟು ಈ ಒಂದು ಆಪರ್ಚುನಿಟೀಸ್ ಗಳನ್ನ ಯೂಸ್ ಮಾಡ್ಕೊಳ್ತಾರೆ. ಇನ್ನು ನಮ್ಮ ಭಾರತ ದೇಶ ಒಂದು ಮೇಜರ್ ಸೋರ್ಸ್ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಮೈಗ್ರೆಂಟ್ಸ್ ಮತ್ತೆ ಡೊಮೆಸ್ಟಿಕ್ ಮೈಗ್ರೆಂಟ್ಸ್ ಗೆ ಸಹಾಯ ಮಾಡಲೇಬೇಕು. ಜೊತೆಗೆ ಇಂಡಿಯಾ ತನ್ನ ಸಿಟಿಸನ್ಸ್ ಹೊರ ದೇಶದಲ್ಲಿ ಯಾರೆಲ್ಲ ಇರ್ತಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು, ಅವ್ರಿಗೆ ಸರಿಯಾಗಿ ಟ್ರೀಟ್ ಮಾಡ್ತಿರ್ಬೇಕು, ಮತ್ತೆ ಅವರನ್ನ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಮೈಗ್ರೆಂಟ್ ವರ್ಕರ್ಸ್ ನಾವು ನೋಡ್ತಿದೀವಿ ಅಂತಂದ್ರೆ ಅವ್ರು ದುಡಿಯುವಂತಹ ದುಡ್ಡಾಗಿರ್ಬೋದು, ನಾಲೆಜ್ ಆಗಿರ್ಬೋದು ಇಂಡಿಯಾದ ಬೆಳವಣಿಗೆಗೆ ಖಂಡಿತವಾಗ್ಲೂ ಸಹಾಯ ಆಗತ್ತೆ ಗೊತ್ತಾ? ಆದ್ರೆ ಅದು ಆಗ್ಬೇಕು ಅಂತಂದ್ರೆ ಮೈಗ್ರೆಂಟ್ಸ್ ಆಗೋರು ಮತ್ತೆ ಇಲ್ಲಿರೋರು ಇಬ್ರಿಗೂ ಕೂಡ ಸಪೋರ್ಟ್ ಮಾಡಲೇಬೇಕು. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಗಳು ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಯುನೈಟೆಡ್ ಬ್ರೀವರೀಸ್ ತೆಲಂಗಾಣ ಬೆವರೇಜಸ್ ಕಾರ್ಪೊರೇಷನ್ಗೆ ಒಂದು ಬಿಯರ್ ಸಪ್ಲೈ ಏನಿದೆ ಇದನ್ನ ಮಾಡಬಾರ್ದು ಅಂತ ನಿಲ್ಲಿಸಿದೆ. ಯಾಕೆ ಗೊತ್ತಾ? ಬೆಲೆ ಜಾಸ್ತಿ ಮಾಡದೇ ಇರೋದ್ರಿಂದ ಮತ್ತೆ ಹಳೆ ಬಾಕಿ ದುಡ್ಡು ಕೊಡದೇ ಇರೋದ್ರಿಂದ ಲಾಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಕಂಪನಿ ಪ್ರತಿ ವರ್ಷ 4,500 ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಕಟ್ಟುತ್ತೆ. ಬೆಲೆ ಜಾಸ್ತಿ ಮಾಡದೇ ಇದ್ರೆ ಬಿಸ್ನೆಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತಾನೂ ಕೂಡ ಹೇಳ್ತಿದ್ದಾರೆ. ಇವರ ಒಂದು ಡಿಮ್ಯಾಂಡ್ ನ ರಿವ್ಯೂ ಮಾಡೋದಕ್ಕೆ ಒಂದು ಕಮಿಟಿನೂ ಕೂಡ ಇದೆ. ಈ ನ್ಯೂಸ್ ಇಂದ ಸ್ಟಾಕ್ ಸುಮಾರು 4%
30% ಡೌನ್ ಆಗಿದೆ ಗೊತ್ತಾ. ನಂಬರ್ 2, ಇಂಡಿಯಾದ ಟ್ರೇಡ್ ಡೆಫಿಸಿಟ್ ಅಂತ ಏನ್ ಕರಿತೀವಿ ಅಂದ್ರೆ ವ್ಯಾಪಾರದ ಕೊರತೆ ನವೆಂಬರ್ 2024ಕ್ಕೆ $37.8 ಬಿಲಿಯನ್ ಇತ್ತು. ಆದ್ರೆ ಗೋಲ್ಡ್ ಇಂಪೋರ್ಟ್ಸ್ಗಳು ಅಂದ್ರೆ ಚಿನ್ನನ ಆಮದು ಮಾಡಿಕೊಳ್ಳುವಂತಹ ಡೇಟಾನಲ್ಲಿ $5 ಬಿಲಿಯನ್ ತಪ್ಪು ಲೆಕ್ಕ ಹಾಕಿದೆ. ಇದನ್ನೆಲ್ಲ ನಾವು ನೋಡಿದ್ವಿ ಅಂತಂದ್ರೆ ಇದನ್ನ ಸರಿ ಮಾಡಿದ್ಮೇಲೆ ಟ್ರೇಡ್ ಡೆಫಿಸಿಟ್ ಏನಿಲ್ಲ ಅಂದ್ರೂ ಕೂಡ $32.8 ಬಿಲಿಯನ್ ಆಗಿದೆ ಗೊತ್ತಾ. ಇನ್ನು ಗೋಲ್ಡ್ ಇಂಪೋರ್ಟ್ಸ್ ನಾವು ನೋಡಿದ್ವಿ ಅಂತಂದ್ರೆ $9.8 ಬಿಲಿಯನ್ ಗೆ ಅಡ್ಜಸ್ಟ್ ಮಾಡ್ಕೊಳ್ಳಲಾಗಿದೆ. ಇದರಿಂದ ಗೊತ್ತಾಗೋದು ರಿಪೋರ್ಟಿಂಗ್ ಪ್ರಾಸೆಸ್ ಏನಿದೆ ಇದು ಸರಿ ಇಲ್ಲ ಅಂತ. ಆದ್ರೂ ಕೂಡ ಏಪ್ರಿಲ್ ಇಂದ ನವೆಂಬರ್ ವರೆಗೂ ನಾವು ಎಕ್ಸ್ಪೋರ್ಟ್ ಅಂದ್ರೆ ಈ ರಫ್ತು ಅಂತ ಏನ್ ಹೇಳ್ತೀವಿ 7.6% ಜಾಸ್ತಿ ಆಗಿರೋದು $536 ಬಿಲಿಯನ್ ಅಂತ ಗೊತ್ತಾಗಿದೆ. ನಂಬರ್ 3, BPPIC ಮತ್ತೆ ONGC ಜೊತೆ ಪಾರ್ಟ್ನರ್ ಆಗಿ ಮುಂಬೈ ಹೈ ಆಯಿಲ್ ಗ್ಯಾಸ್ ಫೀಲ್ಡ್ಸ್ ನಲ್ಲಿ ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. 10 ವರ್ಷಗಳಲ್ಲಿ ಕ್ರೂಡ್ ಆಯಿಲ್ ಅಂತ ಏನ್ ಕರಿತೀವಿ ಅಂದ್ರೆ ಕಚ್ಚಾ ತೈಲ 44% ಮತ್ತೆ ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲ ಅಂತ ಏನ್ ಹೇಳ್ತೀವಿ ಅಲ್ವಾ ಅದು 89% ಜಾಸ್ತಿ ಆಗ್ತಿದೆ. ಇದರಿಂದ ಇಂಡಿಯಾದ ಒಂದು ಎನರ್ಜಿ ಸೆಕ್ಯೂರಿಟಿ ಅಂದ್ರೆ ಇಂಧನ ಭದ್ರತೆ ಜಾಸ್ತಿ ಆಗತ್ತೆ ಅಂತಾನೂ ಕೂಡ ನಮಗೆ ಕಾಣ್ತಿದೆ. ಯಾಕೆ ಅಂತಂದ್ರೆ ಬೇಸಿಕಲಿ ಇಂಡಿಯಾ ಎನರ್ಜಿಗೆ ತುಂಬಾ ಇಂಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿದೆ, ಅದಕ್ಕೋಸ್ಕರನೇ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ತುಂಬಾ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋಲಿ ನಾನು ನಿಮಗೆ ಸಿಗ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ, ಸೈನಿಂಗ್ ಆಫ್. ಟೇಕ್ ಕೇರ್.